ಒಂದ್ ಕಡೆ ಧರ್ಮಸ್ಥಳದ ಈ ಬುರುಡೆ ಪ್ರಕರಣದ ತನಿಖೆ ಜೋರಾಗಿದ್ರೆ ಇನ್ನೊಂದ್ ಕಡೆ ಜೆಡಿಎಸ್ನವರು ಇವತ್ತು ಯಾತ್ರೆ ನಡೆಸಿದ್ರು. ನಾಳೆ ಬಿಜೆಪಿಯವರು ಕೂಡ ಒಂದು ದೊಡ್ಡ ಸಮಾವೇಶಕ್ಕೆ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನದು ಬನ್ನಿ ನೋಡೋಣ. ಧರ್ಮಸ್ಥಳ ವಿಚಾರದಲ್ಲಿ ಜೋರಾಯಿತು ರಾಜಕೀಯ ದಂಗಲ್. ಇಂದು ಜೆಡಿಎಸ್ನಿಂದ ಸತ್ಯಯಾತ್ರೆ, ನಾಳೆ ಬಿಜೆಪಿ ಸಮಾವೇಶ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಆರೋಪಿಸಿರುವ ವಿಪಕ್ಷ ಬಿಜೆಪಿ, ದೋಸ್ತಿ ಪಕ್ಷ ಜೆಡಿಎಸ್ ತಮ್ಮ ಆರೋಪಕ್ಕೆ ಮತ್ತಷ್ಟು ಕಸುವು ಕಟ್ಟುವ ಕೆಲಸ ಮಾಡ್ತಿವೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೀತಿದೆ ಅಂತ ಆರೋಪಿಸಿರುವ ದಳಪತಿಗಳು ಇವತ್ತು ಹಾಸನದಿಂದ ಧರ್ಮಸ್ಥಳಕ್ಕೆ ಸತ್ಯಯಾತ್ರೆ ಹಮ್ಮಿಕೊಂಡಿದ್ರು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಸ್, ನೂರಾರು ಕಾರುಗಳಲ್ಲಿ ಬೃಹತ್ ಯಾತ್ರೆಯಲ್ಲಿ ಸಾಗಿದ್ರು. ನೇತ್ರಾವತಿ ನದಿ ತೀರದಿಂದ ಮಂಜುನಾಥ ಸ್ವಾಮಿ ದೇಗುಲದವರೆಗೂ ಪಾದಯಾತ್ರೆ ಮಾಡಿದ್ರು. ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಿಂದ ನಾವು ನೀವೆಲ್ಲರೂ ಏನು ಸೇರಿದ್ದೇವೆ, ಭಕ್ತಾದಿಗಳಲ್ಲಿ ಇವತ್ತು ನಮ್ಮ ಶ್ರೀ ಕ್ಷೇತ್ರದ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿರ್ತಕ್ಕಂಥದ್ದು, ನಿಮ್ಮ ಮನಸ್ಸಿನಗಳ ಮೇಲೆ ಯಾವ ರೀತಿ ಒಂದು ನೋವು ಉಂಟಾಗಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆನೂ ಕೂಡ ಇವತ್ತು ನಾವು ಈ ಸಂದರ್ಭದಲ್ಲಿ ಅದನ್ನು ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ದಳಪತಿಗಳು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ರು. ಜೆಡಿಎಸ್ ಸಮಾವೇಶ ಸ್ಥಳಕ್ಕೆ ಆಗಮಿಸಿದ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದ ಪಡೆದರು. ಇನ್ನು ನಾಳೆ ಬಿಜೆಪಿ ಕೂಡ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿದೆ. ವಿಜಯೇಂದ್ರ ಉಜಿರೆಯಲ್ಲಿ ವಾಸ್ತವ್ಯ ಹೂಡಲಿದ್ದು ನಾಳೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಎಸ್ಡಿಎಂ ಕಾಲೇಜು ಮೈದಾನದಲ್ಲಿ 1 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ನಡೆಸಲಿದೆ. ಪಕ್ಷದ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಭಾಗಿಯಾಗಲಿದ್ದಾರೆ. ನಾಳೆ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದ್ದೇವೆ. ಧರ್ಮಸ್ಥಳದಲ್ಲಿ ಇವರೇನು ಇಲ್ಲಿವರೆಗೆ ಮಾಡಿದ್ದಾರೆ, ರಾಜ್ಯ ಸರ್ಕಾರದ ಒತ್ತಾಸೆಯಿಂದ ಇಲ್ಲದ ಒಂದು ಪ್ರಕರಣವನ್ನು ಹುಡುಕಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಶ್ರದ್ಧೆಯನ್ನು ಕಮ್ಮಿ ಮಾಡಿ, ಯಾಕಂದ್ರೆ ವಿಶೇಷವಾಗಿ ದೇಶದಲ್ಲಿಯೂ ಆಯಿತು ಮತ್ತು ದಕ್ಷಿಣ ಕನ್ನಡದಲ್ಲಿ, ಮಂಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಇವ್ರಿಗೇನೂ ಮಾಡೋಕ್ಕಾಗಿಲ್ಲ. ಏನಾದರೂ ಅಲ್ಲೇ ಎಲ್ಲ ಸಂದರ್ಭದಲ್ಲಿಯೂ ಹಿಂದುತ್ವದ ಪರವಾದ ವಾತಾವರಣ ಇರೋದ್ರಿಂದ ಅವ್ರಿಗೇನೂ ಮಾಡಲಿಕ್ಕಾಗಿಲ್ಲ. ಶಾಸಕ ಜನಾರ್ದನ್ ರೆಡ್ಡಿ ತುಂಗಭದ್ರಾ ನದಿ ನೀರು ತೆಗೆದುಕೊಂಡು ಹೋಗಿ ಮಂಜುನಾಥನಿಗೆ ಅಭಿಷೇಕ ಮಾಡಿಸಲು ನಿರ್ಧರಿಸಿದ್ದಾರೆ. ಈ ಮಧ್ಯೆ ಬಿಜೆಪಿ ಯಾತ್ರೆಗೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಎಲ್ಲದರಲ್ಲೂ ರಾಜಕೀಯ ಮಾಡ್ತಾರೆ ಅಂತ ಕೆಂಗಣ್ಣು ಬೀರಿದ್ರು. ಮತ್ತು ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡ್ತಾರೆ. ಬಿಜೆಪಿಯವರಿಗೆ ನೀವು ಬಿಜೆಪಿ ಪರ ಮಾತಾಡಬಾರ್ದು, ಖಂಡಿಸಬೇಕಾಗಿತ್ತು. ಶ್ರೀ ಧರ್ಮಸ್ಥಳದ ಹೆಗ್ಗಡೆಯವರೇ ಸ್ವಾಗತ ಮಾಡಿದ್ದಾರೆ. ಈ ಬಿಜೆಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ. SIT ತನಿಖೆನ ಸ್ವಾಗತ ಮಾಡೋರು ಯಾರು? ಬಿಜೆಪಿಯವರು. ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು SIT ಮಾಡಿರುವುದೇ ಸೋನಿಯಾ ರಾಹುಲ್ ಗಾಂಧಿ ಖುಷಿಗಾಗಿ ಅಂತ ಗುಡುಗಿದ್ರು. ಪಾಪ SIT ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒತ್ತಾಯಕ್ಕೆ. ಅವ್ರಿಗೆ ಒಟ್ಟು ಹಿಂದೂ ಸಮಾಜ, ಹಿಂದೂ ಧರ್ಮವನ್ನು ಅಪಮಾನ ಮಾಡಬೇಕು, ಧರ್ಮಸ್ಥಳ ಅಪಮಾನ ಮಾಡಬೇಕು. ಅಲ್ಲಿ ಅಯ್ಯಪ್ಪ ಸ್ವಾಮಿದು ಮಾಡಲಿಲ್ಲ, ಈಗ ಇದಕ್ಕೆ ಬೆನ್ನತ್ತಾರೆ ಚಾಮುಂಡಿಗೆ, ಅದು ಅಪವಿತ್ರ ಮಾಡು. ಒಟ್ನಲ್ಲಿ ಧರ್ಮಸ್ಥಳ ವಿಚಾರವಾಗಿ ರಾಜಕೀಯ ದಂಗಲ್ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, TV9.